ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಮಾಡ್ತಾಯಿರೋದು ಫಸ್ಟ್ ಡಿಶ್ಶು. ಅದು ಬಂದು ನಮ್ಮ ಹೊಸ ಮನೆಯಲ್ಲಿ ಇದೇನೆಂದರೆ ಇದು ಶಾಬು ಕಿಚಡಿ. ಇದು ಫಾಸ್ಟಿಂಗ್ನಲ್ಲಿ ಇದ್ದಾಗ ನಾವು ಆವಾಗ ಮಾಡ್ತೀವಿ. ಇದ್ರ ಹೆಸರು ನಿಮಗೆಲ್ಲ ಗೊತ್ತಿರುತ್ತಲ್ಲ, ಶಬ್ಬಕ್ಕಿ ಅಂತ. ಶಬ್ಬಕ್ಕಿ ನೆನೆಸಿ ಇಟ್ಕೋಬೇಕು ನೀರಿನಲ್ಲಿ. ಒಂದು ಹಾಫ್ ಆನ್ ಅವರ್ ನೀರಲ್ಲಿ ನೆನೆಸಿ ಆಮೇಲೆ 4 hours ಹಾಗೆ ಇಟ್ಟರೆ ನೀರು ತೆಗೆದು ನೋಡಿ ಹಿಂಗಾಗುತ್ತೆ. ಹಿಂಗೆ ಆಗಬೇಕು ನೋಡಿ, ಹಿಂಗೆ. ಓಕೆನಾ? ಇವಾಗಿದು ರೆಡಿಯಾಗಿದೆ. ಅದ್ರ ಜೊತೆಲಿ ಏನೇನು ಬೇಕಂದರೆ ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಮತ್ತು ಕಡಲೆ. ಸೊ ಇದು ಬಂದು ನಂದು ಇವತ್ತು ಉಪವಾಸ ಇದೆಯಲ್ಲ ಸಂಕಷ್ಟಿಗೆ. ಇದು ಬಾಳೆಹಣ್ಣು ಮತ್ತು ಪಪ್ಪಾಯ ಮತ್ತು ಮಾವಿನಕಾಯಿ. ಇದು ನನಗೆ ತಿನ್ನೋಕ್ಕೆ, ಇದು ಇದರಲ್ಲಿಲ್ಲ, ಇದು ನನಗೆ ತಿನ್ನೋಕ್ಕೆ. ಓಕೆನಾ? ಮತ್ತು ಇವಾಗ ನಾವು ಡಿಶ್ ಮಾಡೋಣ. ಇದು ಉಪವಾಸ ಯಾವಾಗ ಶಿವರಾತ್ರಿ ಇರಲಿ, ಶಿವರಾತ್ರಿ ಮತ್ತು ದಸರಾ ಫಾಸ್ಟಿಂಗ್ ಇರ್ತೀವಲ್ಲ, ಫಾಸ್ಟಿಂಗ್ ಯಾವಾಗ ಇರ್ತಿರಲ್ಲ ಅವಾಗ ಶಬ್ಬಕ್ಕಿ ಮಾಡಿ ತಿನ್ಬೋದು. ಓಕೆ, ಸ್ಟಾರ್ಟ್ ಮಾಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಆಮೇಲೆ ನಮ್ಮ ಪಾತ್ರೆ ಇಟ್ಟೋಣ. ಗೊತ್ತಲ್ಲ, ಇವತ್ತು ನಾವು ಏನು ಮಾಡ್ತಾಯಿದ್ವಿ? ಶಬ್ಬಕ್ಕಿ ಕಿಚಡಿ. ಸ್ವಲ್ಪ ಎಣ್ಣೆ ಹಾಕೋಣ. ನಾವು ಇದರಲ್ಲಿ ಜೀರಿಗೆ ಹಾಕೋಣ. ಓಕೆ, ಅದರ ಜೊತೆಲೆ ಇದು ಮೆಣಸಿನ್ಕಾಯಿ ಹಾಕೋಣ. ಜೊತೆಲೆ ಕರಿಬೇವಿನ ಸೊಪ್ಪು ಹಾಕೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಏನು ಕೋಪ ಇದ್ದರೆ ಹಿಂಗೆ ಆಗತ್ತೆ, ಚಿರಿ ಆಗತ್ತಲ್ಲ, ನಮ್ಮ ಮೇಲೆ ಕೋಪ ಅಂತ ಅರ್ಥ. ಸ್ನೇಹಿತರೆ, ಇದು ನಂದು ಈ ಹೊಸ ಮನೆಯಲ್ಲಿ ಫಸ್ಟ್ ವಿಡಿಯೋ. ಅದು ಕೂಡ ಸಂಕಷ್ಟಿ ದಿನ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಲೈಕ್ ಕೊಡಿ, ಫಾಲೋ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆನಾ? ಇವಾಗ ನಾವು ಕಡಲೆ ಹಾಕೋಣ. ಸೊ ನಾನು ಬಂದು ಸ್ವಲ್ಪ ಹಾಕ್ತೀನಿ. ಓಕೆ, ಸಾಕಿಷ್ಟು. ಯಾಕಂದರೆ ನಾವು ಪುಡಿ ಮಾಡ್ಕೊಂಡಿದ್ದೀವಿ ನೋಡಿ. ಈ ಥರ ರೋಸ್ಟ್ ಮಾಡ್ಕೋಬೇಕು. ಓಕೆನಾ? ಶಬ್ಬಕ್ಕಿ ಹಾಕ್ಕೊಳ್ಳೋಣ. ಕ್ಲೀನಾಗಿ ಒರೆಸಿ ಆಗುತ್ತೆ. ಇವಾಗ ನಾವು ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಅದು ಪುಡಿ ಮಾಡ್ಕೊಂಡಿವಲ್ಲ, ಇದು ಪುಡಿ ಕೂಡ ಇದರಲ್ಲಿ ಹಾಕ್ಕೊಳ್ಳೋಣ. ಹಾಕಿ ಮಿಕ್ಸ್ ಮಾಡೋಣ. ನೋಡಿ, ಉಪ್ಪು. ಓಕೆ, ಇದು ತುಂಬ ಟೇಸ್ಟ್ ಇರುತ್ತೆ ತಿನ್ನೋಕ್ಕೆ. ಇದರಲ್ಲಿ ನೀವು ಶಾಬು ವಡೆ ಅಂತ ಹೇಳ್ತಾರೆ, ಅದು ಶಾಬು ವಡೆ ಕೂಡ ನೀವು ಮಾಡ್ಬೋದು. ನೋಡಿ ಸ್ನೇಹಿತರೆ, ಕಲರ್ ಹೆಂಗಾಗಿದೆ ನೋಡಿ. ನೋಡಿ ಹೆಂಗಾಗಿದೆ ನಮ್ಮದು ಶಾಬು ಕಿಚಡಿ. ನೋಡಿ, ಈ ಥರ ಸೆಪ್ರೇಟ್ ಒಂದೊಂದು ಬರುತ್ತೆ ನೋಡಿ. ಕೊತ್ತಂಬರಿ ಸೊಪ್ಪು ಹಾಕೋಣ. ಓಕೆ, ಕೊತ್ತಂಬರಿ ಸೊಪ್ಪು ಹಾಕಿ ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಬಂದಿದೆ ನೋಡಿ, ಫುಲ್ ಡಿಫ್ರೆಂಟ್ ಕಲರ್ ಆಗಿದೆ. ನೋಡ್ತಾ ಇರಿ, ಇಲ್ಲಿ ಕಾಣ್ತಾ ಇದೆಯಾ? ಟೇಸ್ಟ್ ಸೂಪರಾಗಿರುತ್ತೆ. ನೀವು ಕೂಡ ಇದು ಟ್ರೈ ಮಾಡಿ ನೋಡಿ. ಓಕೆ, ಮತ್ತು ಇವಾಗ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ನೋಡಿ. ಇದು ಬಂದು ಶಬ್ಬಕ್ಕಿ ರೆಡಿಯಾಗಿದೆ ನೋಡಿ. ಇದು ಇವಾಗ ನಾವು ಹಿಂಗೆ ತಗೊಂಡು ಆಫ್ಟರ್ ಲಾಂಗ್ ಟೈಮ್ ಶಬ್ಬಕ್ಕಿ ಕಿಚಡಿ ತಿಂತಾಯಿದ್ದೀನಿ. ವಾವ್, ಸೂಪರ್.
ತುಂಬ ಜ್ಯೂಸಿ. ಇದರಲ್ಲಿ ನೀವು ಒಂದು ಆಲೂಗಡ್ಡೆ ನೀವು ಹಾಕ್ಬೋದು. ನಾನು ಇದರಲ್ಲಿ ಹಾಕಿಲ್ಲ, ನಾನು ಸ್ಕಿಪ್ ಮಾಡಿದ್ದೀನಿ ಇದು. ಯಾಕಂದರೆ ನಿಮ್ಗೆ ಗೊತ್ತಲ್ವಾ, ನಾವು ಡಯಟ್ ಮಾಡ್ತಾ ಇದ್ದೀವಿ. ಓಕೆ, ಜೊತೆಗೆ ಇಲ್ಲಿ ನೋಡಿ 4 ಪೀಸು ಪಪ್ಪಾಯ, 4 ಪೀಸು ಮ್ಯಾಂಗೋ, 5 ಪೀಸು ಬನಾನ. ಓಕೆನಾ? ಉಪವಾಸ ಇದೆ ಅಂತ ಜಾಸ್ತಿ ತಿನ್ಬಾರ್ದು, ಇಷ್ಟೇ ಸ್ವಲ್ಪ ಸ್ವಲ್ಪ ತಿನ್ಬೋದು. ಬೆಳಗ್ಗೆಯಿಂದ ಏನು ತಿಂದಿಲ್ಲ ನೋಡಿ, ಇವಾಗ 4 ಗಂಟೆ ಆಯಿತು, ಇವಾಗ ತಿಂತಾಯಿದ್ದೀವಿ. ಓಕೆನಾ? ಸರಿ, ನೀವು ಕೂಡ ಶಬ್ಬಕ್ಕೆ ಟ್ರೈ ಮಾಡಿ. ಸ್ಪೈಸಿ, ನಮಗೆ ಸ್ಪೈಸಿ ತುಂಬ ಇಷ್ಟ, ಅದಕ್ಕೆ ನಾವು ಲಿಟಲ್ ಬಿಟ್ ಸ್ವಲ್ಪ ಸ್ಪೈಸಿ ಮಾಡಿದ್ದೀವಿ. ಸೂಪರ್ ಟೇಸ್ಟ್ ಇದೆ. ನನ್ನ ವೈಫ್ ಔಟ್ಸೈಡ್ ಹೋಗಿದ್ದಾರೆ, ಅವ್ರು ಬಂದಮೇಲೆ ಅವ್ರಿಗೆ ನೋಡಿ ಶಾಕ್ ಆಗ್ತಾರೆ. ಇದು ಮತ್ತು ಫ್ರೂಟ್ ಬಾಲ್, ಅವ್ರು ಕೂಡ ಉಪವಾಸ ಇರೋದು ಸಂಕಷ್ಟಿಗೆ. ನೀವು ಕೂಡ ಉಪವಾಸ ಇದ್ದರೆ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಖಾಲಿ ಹೊಟ್ಟೆಯಲ್ಲಿ ಯಾವಾಗ ಇರಬಾರ್ದು, ಇದು ತಿಂದರೆ ಓಕೆ ಉಪವಾಸ ಇದ್ದಾಗ. ಓಕೆನಾ ಸ್ನೇಹಿತರೆ? ಸೊ ಇದು ಟ್ರೈ ಮಾಡಿ, ಹೆಂಗಿದೆ ಕಮೆಂಟ್ನಲ್ಲಿ ಹೇಳಿ. ಮತ್ತು ಈ ಥರನೇ ನಮಗೆ ನಮ್ಮ ಪೇಜ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆನಾ? ನೆಕ್ಸ್ಟ್ ವೀಡಿಯೋನ ಬಾಯ್ ಬಾಯ್. ನಮಸ್ಕಾರ.